ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ದುರ್ಬಲರಿಗೆ, SC ST ಅವರಿಗೆ ಎಲ್ಲರ ಕಾಂಟ್ರಾಕ್ಟರ್ ಲೈಸೆನ್ಸ್ ಅವಲ್ಲ. ಅವರಿಗೆಲ್ಲ ನೀವು ಕೆಲಸ ಕೊಟ್ಟರೆ ನಿಮ್ಮ ಬೀಗರು, ನಿಮ್ಮ ಸಂಬಂಧಿಕರು, ನೀವು ಅಷ್ಟೇ ಕೆಲಸಗಳ ತಗೊಂಡು ನೀವು ಬಲಿಷ್ಠ ಆಗಿ ಎಲ್ಲರನ್ನ ದುರ್ಬಲರನ್ನ ಮಾಡಿದ್ರಿ. ಸಣ್ಣ ವಿಷಯ, ಎಷ್ಟೊಂದು ಶಾಸಕರು ಮತ್ತು ಶಾಸಕರ ಪುತ್ರರು ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ ಅಫಜಲ್ಪುರ ತಾಲೂಕಿನಾಗ ಅಂತೇಳಿ ಒಂದು ತಾಜಾ ಉದಾಹರಣೆ. ಶಾಸಕರ ಸುಪುತ್ರವರು ಶಿವಕುಮಾರ್ ನಾಟಿಕಾರ ಅವರ ಹೆಸರಿಗೆ ಕಳಂಕ ತರಬೇಕಂತಂದು ನೀವೇ ಷಡ್ಯಂತ್ರ ಮಾಡಿ ನಿಮ್ಮದೇ ಆದಂತ ಒಂದು ಟೀಮ್ ರೆಡಿ ಮಾಡಿ ಅಲ್ಲಿ ಉಸು ಪಡ್ಲಿಕ್ಕೆ ಹಚ್ತೀರಿ. ಜಾಗ ನಿಗದಿ ಮಾಡ್ರಿ, ಸಮಯ ನಿಗದಿ ಮಾಡ್ರಿ, ಡೇಟ್ ನಿಗದಿ ಮಾಡಿ. ಬಸವೇಶ್ವರ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ ನಾಗ ಮಾಡಮು, ಓಪನ್ ಚರ್ಚೆ ಬಹಿರಂಗ. ಇವತ್ತು ಲಿಂಗಾಯತ ಸಮುದಾಯ ಎಲ್ಲ ಹಳ್ಳಿಗಳಲ್ಲಿ ಅಣ್ಣ ತಮ್ಮರಂಗೆ ಎಲ್ಲರೂ ಬದುಕ್ತಾ ಇದ್ದಾರೆ. ಈ ಜಾತಿ ಬೆಂಕಿ ಯಾಕೆ ಹಚ್ತಾ ಇದ್ದಾರೆ ಅವರು? ಜಾತಿ ಬೆಂಕಿ ದಯಮಾಡಿ ಹಚ್ಚಬೇಡ್ರಿ. ನೀವು ರಾಜಕಾರಣ ಮಾಡೋದಿದ್ರ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ರಿ. ಬಗ್ಗೆ ಶಿವಕುಮಾರ್ ನಾಟೇಕರ್ ಅವ್ರ ಬಗ್ಗೆ ಮಾತಾಡೋದು. ಅಕ್ರಮ ಮರಳು ಮಾಫಿಯಾ ಶಿವಕುಮಾರ್ ನಾಟೇಕರ್ ಅವರು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ ಅವರ ಹೋರಾಟದ ಜೀವನದಲ್ಲಿ ಭಾಗಿಯಾಗ್ಯಾರೋ ಭೀಮಾ ನದಿ ಉಳಿವಿಗಾಗಿನೇ ಅವರ ಹೋರಾಟ. ಭೀಮಾ ನದಿ ಉಳಿವಿಗಾಗಿ ಅವರು ಹೋರಾಟ ಮಾಡಿದ್ದು ಗಾಣಗಾಪುರದಾಗ ಸುಡು ಬಿಸಿಲಿನಾಗ 14 ದಿನ ಕೂತಿದ್ದು ಭೀಮಾ ನದಿ ನೀರಿಗಾಗಿ ಮತ್ತು ಉಸುಕಿಗಾಗಿನೇ. ಉಸುಕ್ ಅಕ್ರಮ ಮಾಡ್ಬೇಕಂತಲ್ಲ, ರೈತರು ಬದುಕಬೇಕಂತಂದು. ಅದಾದ್ಮೇಲೆ ಮೊನ್ನೆ ನಡೆದಕ್ಕಂತ ಇಲ್ಲೇ ಉಪವಾಸ ಸತ್ಯಾಗ್ರಹ ಕೂತರು, ಅದು ನೀರಿಗಾಗಿನೇ ಉಸುಕಿಗಾಗಿನೇ ರೈತರ ಸಲುವಾಗೇ ಕೂತಿದ್ದು. ಹೇಳ್ತೀರಿ ಅವ್ರ ಊರಾಗ ಅಕ್ರಮ ಉಸುಕ್ ಹೊಡೆದಾರತ್ತಂದು. ಮಾನ್ಯ ಶಾಸಕರ ಸುಪುತ್ರವರು ಶಿವಕುಮಾರ್ ನಾಟಿಕಾರ ಅವರ ಹೆಸರಿಗೆ ಕಳಂಕ ತರಬೇಕಂತಂದು ನೀವೇ ಷಡ್ಯಂತ್ರ ಮಾಡಿ ನಿಮ್ಮದೇ ಆದಂಥ ಒಂದು ಟೀಮ್ ರೆಡಿ ಮಾಡಿ ಅಲ್ಲಿ ಉಸುಕ್ ಹೊಡ್ಲಿಕ್ಕೆ ಹಚ್ತೀರಿ. ಯಾವ ದಾಖಲೆ ಇದೆ ಶಿವಕುಮಾರ್ ನಾಟಿಕಾರ ಅವರು ಉಸುಕು ಹೊಡೆದಿದ್ದು? ಒಂದೇ ಒಂದು ಅಕ್ರಮ ಮಾಡಿದ್ದು ಇಲ್ಲಿವರೆಗೂ. ಒಂದೇ ಒಂದು ಅಕ್ರಮ ಮಾಡಿದ್ದು ಯಾವುದು ದಾಖಲೆ ಇದೆ ನಿಮ್ಮ ಹತ್ರ? ಯಾವುದೂ ದಾಖಲೆ ಇಲ್ಲ. ಯಾಕಂತಂದ್ರೆ ಶಿವಕುಮಾರ್ ಯಾವತ್ತೂ ಈ ಹೋರಾಟದ ಜೀವನದಾಗ ಧುಮುಕಿದ್ದಾರೋ ಅವ್ರ ಜೊತೆ ಯಾವತ್ತೂ ನಾವಿದ್ದವರಿದ್ದೀವಿ. ಅವರೆಲ್ಲೂ ಕೂಡ ಇಲ್ಲಿವರೆಗೂ ಕಪ್ಪು ಚುಕ್ಕೆ ಇರಲಾರ್ದಂಥ ಒಬ್ಬ ವ್ಯಕ್ತಿನ ಕಪ್ಪು ಚುಕ್ಕೆ ಹೆಂಗೆ ಇಡಬೇಕನ್ನಂಥದ್ದೇ ನಿಮ್ಮದೊಂದು ಪ್ಲ್ಯಾನ್ ರೆಡಿ ಮಾಡ್ಲಾಗತ್ತೀರಿ ನೀವು. ಒಟ್ಟ ಶಿವಕುಮಾರ್ ನಾಟಿಕರ್ ಅವರಿಗೆ ಅಲ್ಲಿ ಅಕ್ರಮ ಮರುಳುಗಾರಿಕೆ ಮಾಡ್ಲಿಕತ್ತಾರತ್ತೀರಿ. ಅಲ್ಲಿ ಅವ್ರ ಜನನೇ ಅದ, ಅಕ್ರಮ ಮರಳು ಮಾಡ್ಲಿಕ್ಕೆ ಅವ್ರ ಜನನೇ ಅದ. ಇಲ್ಲಿ ತನ ಅವ್ರು ಯಾವಾದರೆ ಒಂದು ಸಾಕ್ಷಿ ನಿಮ್ಮ ಹತ್ರ ಅದ ಅವ್ರ ಅಕ್ರಮ ಮರಳು ಮಾಫಿಯಾ ಮಾಡಿದ್ದು? ಇಲ್ಲ. ಯಾಕಂದ್ರೆ ನಾನು ಒಬ್ಬ ಭೀಮಾ ತೀರದ ನದಿ ನಮ್ಮ ಮಣೂರು ಗ್ರಾಮದ, ಅಲ್ಲಿನೂ ಅಕ್ರಮ ಮಾಡ್ಲಿಕ್ಕೆ ನಿಮ್ಮ ಕುಮ್ಮಕ್ಕದಿಂದ ಅಕ್ರಮ ಮಾಡೋರು ಅದಾರ. ಅಲ್ಲಿ ನೀವೇ ಆಡಳಿತದಾಗಿದ್ದೀರಿ, MLA ನೀವೇ ಇದ್ದೀರಿ, ನಿಮ್ಮ ಸರ್ಕಾರನೇ ಅದ. ತನಿಖೆ ಮಾಡ್ರಿ. ಅಕ್ರಮ ಇತ್ತಂದ್ರೆ ಅವ್ರು ಜೈಲಿಗೆ ಹೋಗ್ತಾರೋ, ಅಕ್ರಮ ಇರಲಿಲ್ಲ ಅಂತಂದ್ರೆ ನಿಮ್ಮ ಅಕ್ರಮ ಎಷ್ಟು ಅವ, ನೀವು ಜೈಲಿಗೆ ಹೋಗ್ತಿರತ್ತಂತ ಹೇಳಿದ್ದು ಅವ್ರ ವಾಕ್ಯ ಅದ. ಅದಾದ್ಮೇಲೆ ಆಗಿದ್ದು ಈ ರೋಡ್ ಬಗ್ಗೆ ಮಾತಾಡಿದ್ರಿ. ರೋಡ್ ಆಗಿದ್ದು ಗುಲ್ಬರ್ಗ ರೋಡ್ ನಾವು ಡೆವಲಪ್ಮೆಂಟ್ NH ಹೈವೇ ಮಾಡಿದ್ದೀವಿ ಅಂತ. NH ಹೈವೇ ನೀವು ಮಾಡಿದ್ದಲ್ಲ, ಉಪವಾಸ ಸತ್ಯಾಗ್ರಹ ಶಿವಕುಮಾರ್ ನಾಟಿಕರ್ ಅವರು ಕೂತಿದ್ದು ಉಪವಾಸ ಸತ್ಯಾಗ್ರಹ ಈ ಗುಲ್ಬರ್ಗ ಟು ಹೊಸೂರು ರೋಡ್ ಆಗ್ಬೇಕಂತಂದ ಪಾದಯಾತ್ರೆ ಮಾಡಿದ್ದು ಶಿವಕುಮಾರ್ ನಾಟಿಕರ್ ಅವರು. ಎಷ್ಟೋ 100 ಕಿಲೋಮೀಟರ್ವರೆಗೂ ಪಾದಯಾತ್ರೆ ಯಾವುದಕ್ಕೋಸ್ಕರ ಮಾಡಿದ್ರು? ರೋಡ್ ಆಗಲಿ ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ದು, ನೀವು ಮಾಡಿದ್ದಲ್ಲದು. ಅದನ್ನೇ ಶಿವಕುಮಾರ್ ನಾಟಿಕರ್ ಅವರು ಪದೇ ಪದೇ ಹೇಳ್ತಾ ಇರೋದು, ಅಭಿವೃದ್ಧಿ 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 ಅಂತಕ್ಕಂಥದ್ದು. ಶಿವಕುಮಾರ್ ನಾಟಿಕರ್ ಅವ್ರ ಸಹೋದರರು JJM ವರ್ಕ್ ಮಾಡಿದಾರ ಅಂತ ಹೇಳಿದಾರೆ. ಅವರು ಎಲ್ಲೆಲ್ಲಿ ಮಾಡಿದ್ದಾರೆ JJM ವರ್ಕು? ಹೌಳಿಗಿ ಗ್ರಾಮದಲ್ಲಿ ಮಾಡಿದ್ದಾರೆ, ಶಿವಪುರ್ನಲ್ಲಿ ಮಾಡಿದ್ದಾರೆ, ಆಮೇಲೆ ಬನ್ನಟ್ಟಿನಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೌದು, ಮಾಡಿದ್ದು ಸತ್ಯ ಅದ. ಈ JJM ವರ್ಕು ಭ್ರಷ್ಟಾಚಾರ ಮಾಡಿದಾರ ಅಂತ ಅವ್ರ ಆರೋಪ ಅದ. ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಅಧಿಕಾರದಲ್ಲಿ ನೀವೇ ಇದ್ದೀರಿ, AWಗಳು ನಿಮ್ಮವರೇ ಯಾರ, ಜೈಗಳು ನಿಮ್ಮವರೇ ಯಾರ, ಅವ್ರ ಬಳಿ ಇರ್ತಕ್ಕಂಥ ದಾಖಲಾತಿಗಳು ತೊಗೊಂಡು ಬರ್ರಿ, ನಾವು ಸ್ಪಾಟಿಗೆ ಬರ್ತೀವಿ, ನೀವು ಸ್ಪಾಟಿಗೆ ಬರ್ರಿ. ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಮಾಡ್ಯಾರ ಎಸ್ಟಿಮೇಟ್ ತೊಗೊಂಡು ಹೋಗೋದು, ಎಸ್ಟಿಮೇಟ್ ವಿತ್ MB ತೊಗೊಂಡು ಹೋಗಿ ವಿತ್ ಮೀಡಿಯಾ ಜೊತೆ, ನಿಮ್ಮ ಎಲ್ಲ ಮಾಧ್ಯಮದ ಜೊತೆ ಹೋಗಿ ಅಲ್ಲಿ ಎಷ್ಟು ಪ್ರಮಾಣದ ವರ್ಕ್ ಆಗ್ಯದ, ಎಷ್ಟು ಪ್ರಮಾಣದ ಬಿಲ್ ಆಗ್ಯದ, ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಆಗ್ಯದ ವಿತ್ ಮೀಡಿಯಾ ಲೈವ್ ಇಟ್ಟು ಹೋಗಮ್. ಅದು ಆದ ತಕ್ಷಣ ನೆಕ್ಸ್ಟ್ ನಮ್ಮದು ಏನು ಕೋರಿಕೆ ಅಂದ್ರೆ ದೇಸಾಯಿ ಕಲ್ಲೂರ್ಗೂ ಹೋಗಮ್. ದೇಸಾಯಿ ಕಲ್ಲೂರು ಗ್ರಾಮದಲ್ಲಿ ಇದೇ ಶಾಸಕರ ಸಹೋದರರಾಗಿರ್ತಕ್ಕಂಥ SY ಪಾಟೀಲ್ ಅವರು JJM ವರ್ಕ್ ಮಾಡಿದ್ದಾರೆ. ಅಲ್ಲಿ ಎಷ್ಟು % ವರ್ಕ್ ಆಗ್ಯದ, ಅದು ಎಷ್ಟು ಕೋಟಿದು ವರ್ಕ್ ಅದ, ಅಲ್ಲಿ ಎಷ್ಟು ನಳಗಳಿಗೆ ಎಷ್ಟು ನಲ್ಲಿಗಳಿಗೆ ನೀರು ಬರ್ಲಿಕತ್ತವ, ಎಷ್ಟು ಮಂದಿಗೆ ಶಾಸಕರು ಅವರ ಸ್ವಗ್ರಾಮದಲ್ಲಿ JJM ವರ್ಕ್ ಮಾಡಿ ನೀರು ಕುಡಿಸಲ್ಗತ್ತಾರ, ಅದನ್ನು ನೋಡ್ಬೇಕಲ್ಲ. ಅದನ್ನು ನೋಡಮು. ನೋಡ್ರಿ, ನೀವೇನು ಹೇಳ್ತೀರಿ, ಒಂದು ಕಡೆ ಹಿಟ್ ಆ್ಯಂಡ್ ರನ್ ಮಾಡಬೇಡ್ರಿ, ಗಾಳಿಯಲ್ಲಿ ಗುಂಡಾರಿಸ್ಬೇಡ್ರಿ ಅಂತ ಹೇಳ್ತೀರಿ. ನಾವು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇಲ್ಲ, ಗಾಳಿಯಲ್ಲಿ ಗುಂಡಾರ್ಸಕ್ಕೆ ನಾವು ತಯಾರಿಲ್ಲ. ನೀವು ಏನಿದೆಲ್ಲ ನಮ್ಗೆ ಸವಾಲು ಹಾಕಿರಲ್ಲ, ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಸ್ವಾಗತ ಮಾಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಏನು ಮಾಡ್ಕೊತೀನಿ ಅಂದ್ರೆ,
ನೀವು ಹಿಟ್ ಆ್ಯಂಡ್ ರನ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಇವತ್ತು ನಿಮ್ಗೆ ಸವಾಲು ಹಾಕಿದೀವಿ ಬರ್ತೀವಿ ಅಂತೇಳಿ ಬರ್ರಿ. ನೀವು ನಾಳೆನೇ ಪ್ರೆಸ್ ಮೀಟ್ ಮಾಡಿರಿ, ಜಾಗ ನಿಗದಿ ಮಾಡಿರಿ, ಸಮಯ ನಿಗದಿ ಮಾಡಿರಿ, ಡೇಟ್ ನಿಗದಿ ಮಾಡಿರಿ. ಬಸವೇಶ್ವರ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ನಾಗ ಮಾಡಮು, ಓಪನ್ ಚರ್ಚೆ ಬಹಿರಂಗ. ಅಂಬೇಡ್ಕರ್ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ಸರ್ಕಲ್ನಾಗ ಮಾಡಮು. ಎಲ್ಲಿನೂ ಬೇಡ್ರಿ, ಎಲ್ಲಿನೂ ಚರ್ಚೆನೆ ಮಾಡೋದು ಬೇಡ, ಸ್ಪಾಟಿಗೆ ಹೋಗಮ್ ವಿತ್ ನಿಮ್ಮ ಎಲ್ಲ ಮೀಡಿಯಾದವ್ರ ಜೊತೆ ಹೋಗಮ್. ನೀವು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲೆಲ್ಲಿ ಏನೇನು ಮಾಡಿರೋ ತಮಗೆಲ್ಲ ಗೊತ್ತದ. ನಮ್ಮಲ್ಲಿ ದಾಖಲಾತಿಗಳವ. ನೀವು KRIDL ನಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿರಿ, ಅಲ್ಲಿ ಸ್ಪಾಟಿಗೆ ಹೋಗಮ್ಮು, ನಾವು ಬರ್ತೀವಿ. ನೀವು MY ಪಾಟೀಲ್ರು ಅವ್ರ ಸುಪುತ್ರರಿಗೆ ಕರ್ಕೊಂಬಂದ್ರ ನಮ್ಮ ನಾಯಕರಿಗೆ ಕರ್ಕೊಂಡು ಬರ್ತೀವಿ ನಾಟಿಕರವ್ರಿಗೆ. ಇಲ್ಲ ಅಂದ್ರೆ ಅವರು ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮವ್ರಿಗೂ ಬಿಟ್ಟು ನಾವೇ ಬರ್ತೀವಿ. ಅದು ನಮಸ್ಕಾರ. ಏನು ಮೊನ್ನೆ ನಡೆದಂಥ ಶಿವಕುಮಾರ್ ನಾಟಿಕರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ರು. ಅದನ್ನು ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಆ ಪಕ್ಷದ ಮುಖಂಡರು ಏನು ಹೇಳ್ತಾರೆ ಅಂದರೆ, ನೀವು ಏನೇ ಮಾತನಾಡಿದ್ರು ದಾಖಲೆ ಇಟ್ಕೊಂಡು ಮಾತನಾಡ್ರಿ, ಹಿಟ್ ಆ್ಯಂಡ್ ರನ್ ಮಾಡಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ನಾವು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇಲ್ಲ. ದಾಖಲೆಗಳು ನಮ್ಮ ಹತ್ರ ಇವೆ. ನಾವು ದಾಖಲೆಗಳು ಯಾರಿಗೆ ಕೊಡಬೇಕು? ಅಧಿಕಾರದಲ್ಲಿರ್ತಕ್ಕಂಥ ನಿಮ್ಮ ಕೈಯಲ್ಲಿ ಅದು ದಾಖಲೆಗಳು ಕೊಟ್ಟರೆ ನೀವೇನು ಮಾಡ್ತೀರಿ? ನಾವು ದಾಖಲೆಯನ್ನು ಸಿದ್ಧಪಡಿಸಿದ್ದೀವಿ, ದಾಖಲೆಯನ್ನು ಕೊಡ್ತೀವಿ. ಏನು ಆ ಪಕ್ಷದ ತಾಲೂಕಾ ಅಧ್ಯಕ್ಷರು ಕೊಡಬೇಕು, ಏನು ಪ್ರಧಾನ ಕಾರ್ಯದರ್ಶಿ ಕೊಡಬೇಕು, ಏನು ಗ್ಯಾರಂಟಿ ಅಧ್ಯಕ್ಷರಿಗೆ ಕೊಡಬೇಕು, ದಾಖಲೆಗಳು ನಾವು ಕೊಡ್ತೀವಿ. ಆ ದಾಖಲೆಯನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ? ಆ ದಾಖಲೆಯನ್ನು ಇಟ್ಕೊಂಡು ನೀವು ನಿಮ್ಮ ಶಾಸಕರ ಮೇಲೆ ತನಿಖೆ ಮಾಡಿಸ್ತೀರಾ? ತನಿಖೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ತಾವು ಕಾರಣೀಕರ್ತರಾಗ್ತೀರಾ? ಆ ಪಕ್ಷದಲ್ಲಿ ನಿಮ್ಮದೇನಾದರೂ ಹಸ್ತಕ್ಷೇಪ ನಡೀತದ? ಅಲ್ಲಿ ನಿಮ್ಮ ಕಾರ್ಬಾರ್ ನಡೀತದೇನು ಪಕ್ಷದಲ್ಲಿ? ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದ್ರೆ ನಾವು ದಾಖಲೆ ತಗೊಂಡು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರ್ತೀವಿ, ನಮ್ಮ ದಾಖಲೆ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ನೀವು ಆ ದಾಖಲೆಯನ್ನು ಇಟ್ಕೊಂಡು ತನಿಖೆಯನ್ನು ಮಾಡಿಸ್ಬೇಕು. ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದರೆ ನಮಗೆ ಹೇಳ್ರಿ, ನಾವು ದಾಖಲೆ ಕೊಡ್ತೀವಿ. ಇಲ್ಲ ಅಂದರೆ ತನಿಖೆ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ರಿ. ನೀವೆಲ್ಲರೂ ತನಿಖೆ ಮಾಡ್ಸೋಕ್ಕಾಗಲ್ಲ ಅಂದ್ರೆ ನೀವು ಪಕ್ಷದ ಮುಖಂಡರು ಎಲ್ಲರೂ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಅದಕ್ಕೆ ನೀವು ಸಿದ್ಧಿದ್ರಿ ಅಂದ್ರೆ, ರಾಜೀನಾಮೆ ಕೊಡ್ತಿದ್ರಿ ಅಂದ್ರೆ ನೀವು ಹೇಳ್ರಿ, ನಾವು ನಮ್ಮ ದಾಖಲೆಗಳನ್ನ ತಗೊಂಡು ಬರ್ತೀವಿ. ಒಂದು ಇನ್ನು ಎರಡು ಸಣ್ಣ ವಿಷಯ, ಎಷ್ಟೊಂದು ಶಾಸಕರು ಮತ್ತು ಶಾಸಕರ ಪುತ್ರರು ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ ಅಫಜಲ್ಪುರ ತಾಲೂಕಿನಾಗ ಅಂತೇಳಿ ಒಂದು ತಾಜಾ ಉದಾಹರಣೆ. ನಾವು ನಿನ್ನೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಿಮಗೆಲ್ಲರಿಗೂ ಒಂದು ಸ್ಥಳವನ್ನು ನಿಗದಿ ಮಾಡಿದ್ವಿ. ನಾವು ಪತ್ರಿಕಾಗೋಷ್ಠಿಯನ್ನು ಪ್ರವಾಸಿ ಮಂದಿರದಲ್ಲಿ ಕರಿತೀವಿ ನಾಳೆ ಬೆಳಿಗ್ಗೆ ಅಂತೇಳಿ ನಿಮಗೆ ಸಮಯವನ್ನು ಮತ್ತು ಸ್ಥಳವನ್ನು ಹೇಳಿದ್ವಿ. ಅಲ್ಲೇ ಪತ್ರಿಕಾಗೋಷ್ಠಿ ಮಾಡಬೇಕು IB ಒಳಗೆ ಅಂಥೇಳಿ ನಾವು ಹೇಳಿದ್ವಿ ನಿಮಗೆ. ಆದರೆ ಇವತ್ತು ಅಧಿಕಾರಿಗಳು ಫೋನ್ ಹಚ್ಚಿ ನಮಗೆ ಹೇಳ್ತಾರೆ, ಅಲ್ಲಿ ಪತ್ರಿಕಾಗೋಷ್ಠಿ ನಾಟ್ ಅಲೌಡ್, ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ನೀವು ಪತ್ರಿಕಾಗೋಷ್ಠಿ ಇಲ್ಲಿ ಮಾಡಪ್ಪಲೇ ಇಲ್ಲ, ನೀವು ಬರಬೇಡ್ರಿ ಅಂತ ಹೇಳ್ತಾರೆ ನಮಗೆ. ಅಂದರೆ ಇಷ್ಟು ವರ್ಷ ಆಯಿತು ನೀವು ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ, ಇಷ್ಟು ವರ್ಷ ಆಯ್ತು ನೀವು ಯಾವ ಪತ್ರಿಕಾಗೋಷ್ಠಿ ಅಲ್ಲಿ ಮಾಡಿಲ್ಲ, ಪ್ರೆಸ್ ಮೀಟೇ ಮಾಡಿಲ್ಲ ನೀವು IB ಒಳಗೆ. ಎಲ್ಲ ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಪಕ್ಷ, ಇವತ್ತು ಶಾಸಕರು, ಮಾಜಿ ಶಾಸಕರು ಯಾರೇ ಬಂದರೂ ಪ್ರವಾಸಿ ಮಂದಿರದೊಳಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಸಾವಿರಾರು ಎಕರೆ ನೀರಾವರಿ ಇದ್ದಂಥ ಜಮೀನುಗಳಿಗೆ ನೀರು ಕೊಡೋಂಥದ್ದು ಅದು ಅಭಿವೃದ್ಧಿ. ಇವತ್ತು ಆಸ್ಪತ್ರೆಗಳಿವ ಅವು ಡೆವಲಪ್ಮೆಂಟ್ ಮಾಡೋದು ಅದು ಅಭಿವೃದ್ಧಿ. ಶಿಕ್ಷಣದ ಅದು ಡೆವಲಪ್ಮೆಂಟ್ ಮಾಡಿರಿ, ಅದು ಅಭಿವೃದ್ಧಿ ನಮ್ಮ ದೃಷ್ಟಿಯಲ್ಲಿ. ಇವ್ರ ದೃಷ್ಟಿಯಲ್ಲಿ ಯಾವುದು ಅಭಿವೃದ್ಧಿ ಗೊತ್ತಿಲ್ಲ. ಇದನ್ನೇ ನಾವು ಕೇಳ್ತಾ ಇದ್ದದ್ದು. ಬಟ್ ಇದು ಕೇಳೋದ್ರಲ್ಲಿ ದುರುದ್ದೇಶ ಏನು ಇಲ್ಲಲ್ಲ. ಇವತ್ತು ಬೋರಿ ನದಿ ಅದ, ಬೋರಿ ನದಿಗೆ ಅಲ್ಲೆಲ್ಲೇ ಸಣ್ಣ ಸಟ್ಟ ಅಣೆಕಟ್ಟುಗಳನ್ನು ಕಟ್ಕೊಂಡು ನೀವು ರೈತರಿಗೆ ನೀರು ಹಿಡಿದು ಹಾಕೋಂಥ ಕೆಲಸ ಮಾಡಿದ್ರೆ ಸಾವಿರಾರು ಎಕರೆ ನೀರಾವರಿ ಆಗ್ತದೆ, ರೈತರು ಅದ್ರಾಗ ಸದ್ಬಳಕೆ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಇವತ್ತು ನೋಡಿರಿ, ಕೆರೆ ಬಗ್ಗೆ ಅವತ್ತು ಮಾತಾಡೋದು, ಕೆರೆಗಳು ತುಂಬ ಯೋಜನೆ 106 ಕೋಟಿ ರೂಪಾಯಿ ಪೋಲಾಗಿ ಹೋಗಿದೆ. ಒಂದು ಕೆರೆಗೂ ಒಂದು ಹನಿ ನೀರು ಹೋಗಿಲ್ಲ.
ಅವತ್ತು ಹೇಳಿದ್ರೆ ಇವತ್ತು ಮಣೂರು ಬಲ್ಲಿ ಹೋಗಿ ನೋಡ್ರಿ, ಅದು ಅಷ್ಟೇ ಹಾಳಾಗಿ ಬಿದ್ದದದು ನೀರೆತ್ತುವ ಕಾರ್ಯಕ್ರಮದು. ಬಂದ್ರವಾಡ ಬಲ್ಲಿನೂ ಅಷ್ಟೇ ನಿಂತದ. ಎಲ್ಲಿ 9 ಕೆರೆಗಳ ನೀರು ತುಂಬುದ್ರಿ ಇವರು. ಅದಕ್ಕೆ ಕೇಳಿದ್ರೆ ತಪ್ಪ? ನಾವು ಕೆಲಸ ಮಾಡ್ತೀವಲ್ಲಿ ಅಥವಾ ಸರ್ಕಾರದ ಅನುದಾನ ತರ್ತೀವಿ ಅಂತ ಹೇಳಿ ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಮಾತಾಡಿ ದ್ವೇಷದ ಇದು ಇಟ್ಕೊಂಡು ಇವತ್ತು ಅರುಣ್ ಗೌಡ್ ಅವರು ಅವ್ರಿಗೆ ಈ ರೀತಿ ಮಾತಾಡ್ರಿ ಅಂತೇಳಿ ಬೋಧನೆ ಮಾಡೋದು ತಪ್ಪಾಗ್ತದೆ. ನಾವಿವತ್ತು ಅರುಣ್ ಗೌಡ್ ಕೇಳ್ತಾ ಇದ್ದೀವಿ, ಜಾತಿ ಎಲ್ಲಿ ಮಾಡಿದ್ರೆ ನಿಮಗೆ? ಎಲ್ಲ ಸಮುದಾಯಗಳನ್ನು ನಿಮಗೆ ಆಶೀರ್ವಾದ ಮಾಡೋದು ಸಲುವಾಗಿ ಅಧಿಕಾರಕ್ಕೆ ಬಂದಿದ್ದೀರಿ ನೀವು. ಲಿಂಗಾಯತ ಸಮುದಾಯ ಅಷ್ಟೇ ಮಾಡಿಲ್ಲಲ್ಲ. ಇವತ್ತು ಲಿಂಗಾಯತ ಸಮುದಾಯ ಎಲ್ಲ ಹಳ್ಳಿಗಳಲ್ಲಿ ಅಣ್ಣ ತಮ್ಮರಂಗೆ ಎಲ್ಲರೂ ಬದುಕ್ತಾ ಇದ್ದಾರೆ. ಈ ಜಾತಿ ಬೆಂಕಿ ಯಾಕೆ ಹಚ್ತಾ ಇದ್ದಾರೆ ಅವರು? ಜಾತಿ ಬೆಂಕಿ ದಯಮಾಡಿ ಹಚ್ಚಬೇಡ್ರಿ. ನೀವು ರಾಜಕಾರಣ ಮಾಡೋದಿದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ರಿ ಅಂತಕ್ಕಂಥದ್ದೇ ನಮ್ಮ ವಿಚಾರ ಅದ ಇವತ್ತು. ಇದಕ್ಕೆ ಜಾತಿ ಸಂಬಂಧ ಬರಲ್ಲ. ಅದ್ರಾಗ ಎಲ್ಲಿ ನಾವು ಜಾತಿ ವಿಚಾರಗಳು ಬಂದಿಲ್ಲ. ಹಾಗಂದ್ರೆ ಸಾಮೂಹಿಕ ಶರಣರ ಜಯಂತಿ ಮಾಡಿದೆವು ನಾಟಿಕರ್ ಅವ್ರ ನೇತೃತ್ವದಲ್ಲಿ. 14 ಶರಣರ ಜಯಂತಿ ಮಾಡಿದೆವು. ಅವ ಜಾತಿ ಮಾಡಿದ್ರ? ಇಲ್ಲಲ್ಲ. ಎಲ್ಲರೂ ಕೂಡಿ ಈ ತಾಲೂಕದಲ್ಲಿ ಅಣ್ಣತಮ್ಮರಂಗೆ ನಾವು ಬಂದಿದ್ದೀವಿ. ಆಳುವ ಸರ್ಕಾರಕ್ಕೆ ಕೇಳೋರು ಇದ್ದರೆ ಆ ಸರ್ಕಾರ ಸುರುಳಿತ ನಡೀತದ, ಡೆವಲಪ್ಮೆಂಟ್ ಆಗ್ತವ. ಬಿಟ್ಟು ಇವತ್ತು ಸಾವಿರಾರು ಕೋಟಿ ಅನುದಾನವನ್ನು ಬಂದಂಥ 3,000 ಹೋದ ಬಾರಿ 3,200 ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದು ಡೆವಲಪ್ ಮಾಡೀವಿ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ರು? 3,200 ಕೋಟಿ ಎಲ್ಲಿ ಮಾಡಿದ್ರು? ಹೋಲಿ ಮಾಡಿದ್ರೆ ಅದ್ರಾಗ ಮೀಸಲಾತಿ ಅಡಿಯಲ್ಲಿ 673 ಕೋಟಿ SC ST ಅನುದಾನ ಬರ್ತದೆ. ಅದು ಡಿವೈಡ್ ಮಾಡಿದ್ರೆ ಅದರಲ್ಲಿ ಕೊಟ್ಟರೆ, ಅಥವಾ ಕಾಂಟ್ರಾಕ್ಟರ್ಗಳಿಗೆ, ಹಿಂದುಳಿದ ವರ್ಗದವ್ರಿಗೆ, ಅಲ್ಪಸಂಖ್ಯಾತರಿಗೆ, ದುರ್ಬಲರಿಗೆ, SC ST ಅವರಿಗೆ ಎಲ್ಲರ ಕಾಂಟ್ರಾಕ್ಟರ್ ಲೈಸೆನ್ಸ್ ಅವಲ್ಲ, ಅವರಿಗೆಲ್ಲ ನೀವು ಕೆಲಸ ಕೊಟ್ಟರೆ ನಿಮ್ಮ ಬೀಗರು, ನಿಮ್ಮ ಸಂಬಂಧಿಕರು, ನೀವು ಅಷ್ಟೇ ಕೆಲಸಗಳ ತಗೊಂಡು ನೀವು ಬಲಿಷ್ಠ ಆಗಿ ಎಲ್ಲರನ್ನ ದುರ್ಬಲರನ್ನ ಮಾಡಿದ್ರಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.